ಎಲ್ಲರಿಗೂ ಈ ದಿನದ ವಿಶ್ವ ಪರಿಸರ ದಿನಾಚರಣೆಯ ಶುಭೋದಯಗಳು. ಈ ದಿನ ನಮ್ಮ ಶಾಲೆಯಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಇದು ನಾವು ಪ್ರತಿ ವರ್ಷವೂ ಆಚರಣೆ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನು ಅಂದರೆ ನಮ್ಮ ಮಕ್ಕಳಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಏನಂದರೆ ಪರಿಸರ ಎಷ್ಟು ಮುಖ್ಯ, ಪರಿಸರದಿಂದ ಏನು ಹಾನಿ ಇರಲಿಲ್ಲ ಅಂದರೆ ಏನು ಹಾನಿ ಆಗುತ್ತೆ, ಪರಿಸರ ಇದ್ದರೆ ಏನು ಉಪಯೋಗ ಆಗುತ್ತೆ, ಒಂದು ಅವೇರ್ನೆಸ್ಸು ನಮ್ಮ ಮಕ್ಕಳಲ್ಲಿ ಕ್ರಿಯೇಟ್ ಆಗಲಿ ಅಂತ ನಾವೆಲ್ಲ ಟೀಚರ್ಸು ಒಂದು ಚಿಂತನೆ ಮಾಡಿ ಆಲೋಚನೆ ಮಾಡಿ ನಮ್ಮ ಕಾರ್ಯದರ್ಶಿಗಳ ಸಹಕಾರದಿಂದ ಎಲ್ಲರಿಂದ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಮಕ್ಕಳಿಗೆ ಪ್ರತಿಯೊಂದು ಹಂತದಲ್ಲೂ ಪ್ರೋತ್ಸಾಹ ಮಾಡಿ ನಾವು ಈ ಒಂದು ಕಾರ್ಯಕ್ರಮನ ಆಯೋಜಿಸಿಕೊಂಡು ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ. ಇದು ನಾವು ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಉತ್ತಮವಾಗಿ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ನಮ್ಮ ಟೀಚರ್ಸ್ ಸಹಕಾರ ಇದೆ ಮತ್ತು ನಮ್ಮ ಕಾರ್ಯದರ್ಶಿಗಳ ಸಹಕಾರ ಇದೆ. ಎಲ್ಲ ಇದರಿಂದ ನಾವು ಚೆನ್ನಾಗಿ ನಡ್ಕೊಂಡಿದ್ದೀವಿ. ಇದು ಇವತ್ತೊಂದೇ ದಿವಸ ಅಲ್ಲ ಮಕ್ಳಿಗೆ ಬೇಕಾಗಿರೋದು, ಪ್ರತಿ ದಿವಸವೂ ಸಹ ವಿಶ್ವ ಪರಿಸರ ದಿನ ಆಗಬೇಕು. ಯಾಕಂದರೆ ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಗಿಡನ ನೆಡ್ತಾ ಹೋದರೆ ಪರಿಸರ ತಾನಾಗಿಯೇ ವೃದ್ಧಿ ಆಗುತ್ತೆ, ಪರಿಸರ ಸೇವ್ ಆಗುತ್ತೆ. ಈಗ ಮಕ್ಕಳು ಹೇಳ್ತಾ ಇದ್ದೇನೋ ಸೇವ್ ಟ್ರೀಸ್ ಸೇವ್ ಅರ್ತ್ ಅಂತ. ಅಂದರೆ ಈಗ ಒಂದು ಆಧುನೀಕರಣದ ಒಂದು ಉನ್ನತದಲ್ಲಿರುವಂಥ ಜನ ಏನು ಮಾಡ್ತಾ ಇದ್ದಾರೆ, ಗಿಡ ಮರಗಳನ್ನ ಕಡಿದು ತಮ್ಮ ಒಂದು ಅವಶ್ಯಕತೆಗಳನ್ನ ಈಡೇರಿಸ್ಕೊತಾ ಇರೋದ್ರಿಂದ ನಾವು ತುಂಬ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀವಿ. ಆ ಸಮಸ್ಯೆಗಳು ಫೇಸ್ ಮಾಡೋದು ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮಕ್ಕಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಿರ್ವಹಿಸಿದ್ದೀವಿ. ಇಷ್ಟು ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ಹೆಸರು ಜಯಂತಿ, ಈ ಶಾಲೆಯ ಮುಖ್ಯ ಶಿಕ್ಷಕ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇವತ್ತು MA ಶಾಲೆ ವತಿಯಿಂದ ನೆಲಮಂಗಲ ಪ್ರವಾಸಿ ಮಂದಿರದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಾಗೂ ಪರಿಸರದ ಬಗ್ಗೆ ಜಾಗೃತಿ ಪ್ರತಿ ವರ್ಷವೂ ಕೂಡ MA ಶಾಲೆಯಿಂದ ಇಂಥದ್ದೊಂದು ಅದ್ಭುತವಾದ ಕಾರ್ಯಕ್ರಮ ಆಯೋಜಿಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಅವ್ರ ಶಾಲೆಯ ಎಲ್ಲ ಮುಖ್ಯಸ್ಥರಿಗೆ ಮತ್ತು ಶಾಲೆಯ ಸೆಕ್ರೆಟರಿ ಆದಂಥ ಕಾಂತಣ್ಣನವರು, ಹಾಗೆ ಪ್ರಿನ್ಸಿಪಾಲ್ ಮೇಡಮ್ ಅವರು, ಪವನ್ ಅವರು, ಎಲ್ಲ ಶಾಲೆಯ ಸಿಬ್ಬಂದಿಗೂ ಈ ಒಂದು ಕಾರ್ಯಕ್ರಮ ಅವೇರ್ನೆಸ್ಸು ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ. ಹೀಗೆ ಪ್ರತಿ ವರ್ಷವೂ ಕೂಡ ಮೂಡಿಬರಲಿ ಅಂತ ನಾನಾದರೂ ಆಶಿಸಿ ಈ ಒಂದು ಪರಿಸರ ದಿನಾಚರಣೆ ಮಕ್ಕಳುಗಳು ಮೇಜರಾಗಿ ಮಕ್ಕಳುಗಳಿಗೆ ಇದು ಅರಿವಾಗಬೇಕು. ಯಾಕೆಂದರೆ ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು. ಇವತ್ತು ಮರ, ಮನೆಗೊಂದು ಮರ, ಊರಿಗೊಂದು ವನ, ಏನು ಈ ಸರ್ಕಾರದ ಈ ಘೋಷವಾಕ್ಯಗಳನ್ನ ಮಕ್ಕಳಿಗೆ ತಿಳಿ ಹೇಳಿ ದಿನ ಒಬ್ಬೊಬ್ಬ ಮಗು ಒಂದು ಮರ ಬೆಳೆಸಬೇಕು ಅನ್ನೋ ಅವೇರ್ನೆಸ್ ಬಂದರೆ ಈ ದೇಶ ಪರಿಸರ ಮುಕ್ತ ಆಗ್ತದೆ. ಪರಿಸರ ಎಲ್ಲ ಚೆನ್ನಾಗಿದ್ದು ಆರೋಗ್ಯ ಐಶ್ವರ್ಯ ಎಲ್ಲನೂ ಸಿಗ್ತದೆ ಪರಿಸರದಿಂದ ಅಂತ ನಾನಾದರೂ ಭಾವಿಸಿ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಒಂದು ಗಿಡ ನೆಡೆಸಿ ನಮ್ಮ ಕೈಲಿ ಈ ಒಂದು ಒಳ್ಳೆಯ ಸೇವೆಗೆ ನಾವು ಚಿರಋಣಿಯಾಗಿರ್ತೀವಿ ಅಂತ ನಾನಾದರೂ ಭಾವಿಸಿ ಒಂದೆರಡು ಮಾತು ಆಡೋಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಗಿಡ ಮರ ಬೆಳೆಸಿ ನಾಡನ್ನು ಉಳಿಸಿ, ಗಿಡ ಮರ ಬೆಳೆಸಿ ನಾಡನ್ನು ಉಳಿಸಿ, ಗಿಡ ಮರ ಬೆಳೆಸಿ ನಾಡನ್ನು ಉಳಿಸಿ, ಗಿಡ ಮರ ಬೆಳೆಸಿ ನಾಡನ್ನು ಉಳಿಸಿ. ಹಸಿರೇ ಉಸಿರು, ಹಸಿರೇ ಉಸಿರು, ಹಸಿರೇ ಉಸಿರು.